2022ರ ಹುಟ್ಟುಹಬ್ಬವನ್ನು ಸಿದ್ದರಾಮೋತ್ಸವ ಅನ್ನೋ ಅದ್ಧೂರಿ ಕಾರ್ಯಕ್ರಮದ ಮೂಲಕವೂ ಕಳೆದ ವರ್ಷದ ಹುಟ್ಟುಹಬ್ಬವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಯನ್ನು ಅನುಭವಿಸ್ತಾ ಇರುವವರಾಗಿಯೂ ಖುಷಿಯಿಂದ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ನಾಳಿನ ಅಂದರೆ ಈ ವರ್ಷದ ಹುಟ್ಟುಹಬ್ಬ ನಿಜಕ್ಕೂ ಕೂಡ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಡುತ್ತಾ ಆ ಟೆನ್ಷನ್ನಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅನಿವಾರ್ಯತೆ ಬರುತ್ತಾ ಪ್ರಶ್ನೆ ಅಂತೂ ದಟ್ಟವಾಗಿ ಕಾಡ್ತಾ ಇದೆ. ಯಾಕೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಪ್ರಾಸಿಕ್ಯೂಷನ್ನ ಢವ ಪ್ರಾರಂಭವಾಗಿದೆ. ರಾಜ್ಯಪಾಲರ ಅಂಗಳದಲ್ಲಿದೆ. ಟಿ.ಜೆ. ಅಬ್ರಹಂ ಅವರು ಸಲ್ಲಿಸಿರುವ ದೂರು ಈಗ ಆಲ್ರೆಡಿ ಕಾನೂನು ತಜ್ಞರ ಸಲಹೆಗಳನ್ನು ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯಪಾಲರು. ದೆಹಲಿಗೂ ಕೂಡ ಒಂದು ಸುತ್ತು ಹೋಗಿ ಬಂದಿದ್ದಾರೆ. ಇದೇ ಕಾರಣಕ್ಕೆ ಅಂತ ಹೇಳಲಿಕ್ಕಾಗಲ್ಲ, ಆದರೆ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿ ಬಂದಿದ್ದಾರೆ ರಾಜ್ಯಪಾಲರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಕಾನೂನು ಪರಿಣಿತರ ಸಲಹೆಯನ್ನು ಪಡೆದಿರುವ ರಾಜ್ಯಪಾಲರು ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವ ಅನುಮಾನ ದಟ್ಟವಾಗಿದೆ. ಹೀಗಾಗಿ ಅದೇ ಭಯದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗೋ ಸಾಧ್ಯತೆ ಇದೆಯಂತೆ. ನಾಳೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ, ನಾಳೆನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರಾ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ರಾಜ್ಯಪಾಲರ ನಿರ್ಧಾರದ ಹಿಂದೆ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇದೆ, ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಯಾವಾಗ ಟಿ.ಜೆ. ಅಬ್ರಹಂ ಅವರು ಈ ದೂರನ್ನ ಹೊತ್ತು ರಾಜ್ಯಪಾಲರ ಅಂಗಳವನ್ನು ತಲುಪಿದ್ರು, ಬಹಳ ಕ್ವಿಕ್ ಆಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಆರೋಪದಂತೆ ಬಹಳ ಕ್ವಿಕ್ ಆಗಿ ಇದನ್ನ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ರು ರಾಜ್ಯಪಾಲರು. ಆ ತ್ವರಿತಗತಿಯ ನಿರ್ಧಾರವನ್ನ ಗಮನಿಸಿದ್ರೆ ಇನ್ನೇನು ಕೊಟ್ಟೇ ಬಿಡ್ತಾರೆ, ನಾಳೆನೋ ನಾಡಿದ್ದೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋ ರೀತಿಯಲ್ಲಿತ್ತು. ಆದರೆ ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸಲಿಕ್ಕೆ ಕೇಂದ್ರದ ಸೂಚನೆ ಏನಾದರೂ ಕಾರಣವಾಯ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ನಾಳೆಯ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಅಡಗಿದೆ. ನಾಳೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೇನೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡಿದ್ದಾರೆ? ಇದನ್ನು ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಕಳೆದ 2 ದಿನದ ಹಿಂದೆ. ಈ ಕಾದು ನೋಡುವ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗೋದಕ್ಕೆ ಕಾರಣ ದೆಹಲಿ ಮಟ್ಟದಲ್ಲಿ ಆಗುವ ಮುಖಭಂಗವನ್ನು ತಪ್ಪಿಸಿಕೊಳ್ಳೋಕೆ. ಹೇಗಾಗತ್ತೆ ದೆಹಲಿ ಮಟ್ಟದಲ್ಲಿ? ಇಲ್ಲಿರುವ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿನ ಸ್ಥಳೀಯ ಸಮಸ್ಯೆ ಮೂಡಾ ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ದೆಹಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಂಸತ್ ಅಧಿವೇಶನ ನಡೀತಾ ಇತ್ತು. ಸಂಸತ್ ಅಧಿವೇಶನದ ಅವಧಿಯಲ್ಲೇನೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ನಡೆಸಲಾಗ್ತಾ ಇದೆ, ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಭಾರೀ ಗಲಾಟೆಗಳಾಗೋ ಸಾಧ್ಯತೆ ಇತ್ತು. ಹೀಗಾಗಿ ಸಂಸತ್ ಅಧಿವೇಶನ ಮುಗಿಯೋವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿರ್ಧಾರವನ್ನು ಕೈಗೊಂಡಿಲ್ವಾ ರಾಜ್ಯಪಾಲರು? ಪ್ರಶ್ನೆ ಇದ್ದೇ ಇದೆ. ಸಂಸತ್ ಅಧಿವೇಶನ ಮುಗಿದಿದೆ, ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಮಸ್ಯೆ ಇಲ್ಲ ಅಂದರೆ ಏನೇ ಚರ್ಚೆ ಆದರೂ ಕೂಡ ಸದನದ ಹೊರಗಾಗತ್ತೆ, ಹಾಗೆ ರಾಜ್ಯ ಮಟ್ಟದಲ್ಲಾಗತ್ತೆ. ರಾಷ್ಟ್ರೀಯ ಮಟ್ಟದ ನಾಯಕರು ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನೀಡಬಹುದು, ಪ್ರತಿಭಟನೆ ಮಾಡಬಹುದು, ಇಷ್ಟಕ್ಕೆ ಸೀಮಿತವಾಗುತ್ತೆ. ಕಲಾಪದ ಅವಧಿಯಲ್ಲಾಗಿ ಆನ್ ರೆಕಾರ್ಡ್ಸ್ ಹೋಗೋದಿಲ್ಲ ಇವೆಲ್ಲ ಅನ್ನೋ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಅನ್ನೋ ಶಂಕೆ ಇದೆ. ಒಂದು ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತೋ ಆತಂಕ ಇತ್ತು. ಇನ್ ಕೇಸ್ ಏನಾದರೂ ಸೆಷನ್ ನಡೀತಿರುವ ಸಮಯದಲ್ಲೇನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ನೋ ಡೌಟ್ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರ ಹುದ್ದೆಯನ್ನು ಕರ್ನಾಟಕದಲ್ಲಿ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಗಂಭೀರವಾದ ಆರೋಪವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು. ಇತ್ತ ದೋಸ್ತಿ ನಾಯಕರ ಒತ್ತಡ, ಆ ಒತ್ತಡಕ್ಕೆ ರಾಜ್ಯಪಾಲರು ಮಣಿದ ಆರೋಪ ಕೂಡ ಇದೆ. ಪಾದಯಾತ್ರೆ ಮಾಡ್ತಾ ಇದ್ರು ದೋಸ್ತಿ ಪಾಳೆಯದ ನಾಯಕರು. ಪಾದಯಾತ್ರೆ ನಡೆಸ್ತಾ ಇದ್ದ ಉದ್ದೇಶವೇ ಈ ಮೂಡಾ ಹಗರಣ. ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರಿದೆ, ಅವ್ರು ಸ್ಟೆಪ್ ಡೌನ್ ಮಾಡಬೇಕು ಮುಖ್ಯಮಂತ್ರಿಗಳ ಪದವಿಯಿಂದ ಅಂತ ಹೇಳಿ. ಈ ಪಾದಯಾತ್ರೆ ಕಂಪ್ಲೀಟ್ ಆಗೋಕೆ ಮುಂಚೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಕಾನೂನಾತ್ಮಕವಾಗಿ ಪ್ರಕ್ರಿಯೆ ನಡೀತಾ ಇದೆ, ನಿಮ್ಮ ಪಾದಯಾತ್ರೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಬಿಜೆಪಿ ಹಾಗೆ JDSನವರಿಗೆ. ಹೀಗಾಗಿ ಪಾದಯಾತ್ರೆ ಮುಗಿದ ಮೇಲೆ ರಾಜ್ಯಪಾಲರು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಏನಾದರೂ ಸ್ಥಳೀಯ ಮಟ್ಟದ ಬಿಜೆಪಿ ಹಾಗೆ JDSನ ನಾಯಕರು ಒತ್ತಡ ಹಾಕಿದ್ರ ರಾಜ್ಯಪಾಲರ ಮೇಲೆ, ಇಂಥದ್ದು ಒಂದು ಆರೋಪ ಇದೆ. ಎಲ್ಲ ಸಂಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕೆ ಕಾದು ನೋಡುವ ತಂತ್ರವನ್ನು ಅನುಸರಿಸಿದಂತಿದೆ ರಾಜ್ಯಪಾಲರು, ಗೊತ್ತಿಲ್ಲ. ನಾಳೆ ಅಥವಾ ಈ ಮುಂಬರುವ ವಾರದ ಒಳಗೆ ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಹೀಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರದಲ್ಲಿ ರಾಜಕೀಯ ನಡೀತಾ ಇದ್ರೆ, ಇನ್ ಕೇಸ್
ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ಆದಲ್ಲಿ ನಾವು ಸುಮ್ಮನಿರೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೈಪಡೆ ಕೂಡ ಈಗ ಆಲ್ರೆಡಿ ರವಾನೆ ಮಾಡಿದೆ. ದೋಸ್ತಿಗಳ ವಿರುದ್ಧ ಹಗರಣಗಳ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗ ಆಲ್ರೆಡಿ ನಾವು ಗಮನಿಸಿದ್ವಿ, ಸಮಾವೇಶದ ವೇದಿಕೆ ಮೇಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಕೇಸಿನ ಸಂಬಂಧ ವಿಚಾರವನ್ನು ಮಾತನಾಡಿದ್ರು. ಕೇವಲ ಯಡಿಯೂರಪ್ಪನವರು ಮಾತ್ರವಲ್ಲ, ಬಿಜೆಪಿ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಆದ ಹಗರಣಗಳ ಹಿಂದೆ ಸದ್ಯಕ್ಕೆ ಸರ್ಕಾರ ಬಿದ್ದಿದೆ. ಕೋವಿಡ್ ಸಂದರ್ಭದಲ್ಲಿ ಉಪಕರಣಗಳ ಖರೀದಿಯಲ್ಲಿ ಹಗರಣ ಆಗಿದೆ. ಅದನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಕೂಡ ಕಾಂಗ್ರೆಸ್ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ತನಿಖೆಯ ಮಧ್ಯಂತರ ವರದಿಯನ್ನ ಈಗ ತರಿಸಿಕೊಂಡು ಬಿಜೆಪಿಯ ವಿರುದ್ಧ ಚಾಟಿ ಬೀಸುವ ತಂತ್ರಕ್ಕೆ ಸರ್ಕಾರ ಮುಂದಾಗ್ತಿದೆ. ಕೇವಲ ಕೋವಿಡ್ ಹಗರಣ ಮಾತ್ರನಾ? ಅಷ್ಟಕ್ಕೆ ನಿಲ್ತಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದ ಬಿಟ್ಕಾಯಿನ್ ಹಗರಣ, ಸಿಐಡಿ ತನಿಖೆ ನಡೆಸ್ತಾ ಇದೆ. ಸಿಐಡಿ ಇದರ ಮಹತ್ವದ ತನಿಖೆ ನಡೆಸ್ತಾ ಇರುವಾಗ ಈ ತನಿಖೆಯ ಮಾಹಿತಿ ಹೊರಬಂದ್ರೆ ಬಿಜೆಪಿಯ ದೊಡ್ಡ ನಾಯಕರಿಗೆ ಸಂಕಷ್ಟ ಫಿಕ್ಸ್ ಅನ್ನೋ ಲೆಕ್ಕಾಚಾರಗಳಿದೆ, ಇನ್ಕ್ಲೂಡಿಂಗ್ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ. ಹೀಗಾಗಿ ಇದರ ಮಾಹಿತಿಗಳನ್ನ ಹೊರಗಿಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಆ ಮೂಲಕ ಮಾಜಿ ಸಿಎಂ ಬೊಮ್ಮಾಯಿ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರನ್ನ ಕಟ್ ಹಾಕೋ ಪ್ರಯತ್ನ ಮಾಡ್ತಾ ಇದೆ ಈ ಬಿಟ್ಕಾಯಿನ್ ಅಸ್ತ್ರದ ಮೂಲಕ. ಇದರ ಜೊತೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ನಡೆದ ಮತ್ತೊಂದು ಹಗರಣ, ಮೊಟ್ಟೆ ಹಗರಣ. ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ದ ಸಂದರ್ಭದಲ್ಲಿ ನಡೆದಂತಹ ಹಗರಣ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಅಂಶಗಳನ್ನ ಬಹಿರಂಗಪಡಿಸಿ ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ, ಶಶಿಕಲಾ ಜೊಲ್ಲೆ ಅವರನ್ನ ಕಟ್ ಹಾಕೋ ಪ್ರಯತ್ನ. ಆ ಮೂಲಕ ಬಿಜೆಪಿಗರಿಗೆ ನಿಮ್ಮ ಅವಧಿಯಲ್ಲೂ ಕೂಡ ಆಗಿತ್ತು ಹಗರಣಗಳು ಅಂಥೇಳಿ ಮಾತಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಕೈಪಾಳೆಯ ಮಾಡ್ತಾ ಇದೆ. ಅದಕ್ಕಿಂತ ಹಿಂದೆ ನಡೆದ ಹಗರಣಗಳನ್ನ ಕೂಡ ಜಂತಕಲ್ ಮೈನಿಂಗ್ ಹಗರಣದ ಫಾಲೋ ಅಪ್ಗೆ ನಿರ್ಧಾರ ಮಾಡಿದೆ. ಆ ಮೂಲಕ ಕುಮಾರಸ್ವಾಮಿ ಅವರನ್ನೂ ಕೂಡ ಕಟ್ಟಾಕೋ ಪ್ರಯತ್ನ. ಕಾಮಗಾರಿ ಗುತ್ತಿಗೆಗೆ ಕಿಕ್ ಬ್ಯಾಕ್ ಪಡೆದ ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಾದ ಹಗರಣ, ಬೋವಿ ಅಭಿವೃದ್ಧಿ ನಿಗಮದ ಹಗರಣ, ಇದೆಲ್ಲವನ್ನ ಕೂಡ ಮುಂದಿಟ್ಟು ಬಿಜೆಪಿಯನ್ನ ಕಟ್ಟಾಕೋ ಪ್ರಯತ್ನವನ್ನ, ದೋಸ್ತಿ ಪಾಳೆಯವನ್ನ ಕಟ್ಟಾಕೋ ಪ್ರಯತ್ನವನ್ನ ಕೈಪಾಳೆಯ ಮಾಡ್ತಾ ಇದೆ. ದೇವರಾಜ್ ಅರೆಸ್ಟ್ ಟ್ರಕ್ ಟರ್ಮಿನಲ್ ನಿಗಮದ ಹಗರಣ, ಈಗ ಆಲ್ರೆಡಿ ಅದು ತನಿಖೆ ಹಂತದಲ್ಲಿದೆ. ಆಲ್ರೆಡಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೆಲ್ಲವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯಾಗಿದ್ದೇ ಆದಲ್ಲಿ ದೋಸ್ತಿ ಪಾಳೆಯಗಳು ಮಾಡುವಂತಹ ಮಾತಿನ ಚಡಿ ಏಟುಗಳು ಅದನ್ನು ತಪ್ಪಿಸಿಕೊಳ್ಳುವ ಭಾಗವಾಗಿ ಒಂದು ಪ್ರೊಟೆಕ್ಷನ್ ಶೀಲ್ಡ್ ರೀತಿಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಕಾಲದ ಹಗರಣಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಕೈಪಾಳೆಯ ಸಿದ್ಧವಾಗಿದೆ.